ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವೀಕ್ ನಾವು ಬಂದಿದ್ದೀವಿ ಸಮ್ಮರ್ ಕಾರ್ನಿವಲ್ ಮೈಸೂರು ಸಂತೆ ಅವರು ಆರ್ಗನೈಸ್ ಮಾಡಿರೋದು. ಎಲ್ಲಿತ್ತಿದ್ದು ಅಂತ ಹೇಳಿದ್ರೆ ಮಹಾಜನಾಸ್ ಗ್ರೌಂಡಲ್ಲಿ. ಎಂಟ್ರೆನ್ಸ್ ಫೀಸ್ ಇತ್ತು, 60 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. ಸೊ ಎಂಟರ್ ಆದ ತಕ್ಷಣವೇ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಎಕ್ಸಿಬಿಟ್ ಮಾಡಿದ್ರು. ಮಹೇಂದ್ರ, ಟಾಟಾ, ಸುಜುಕಿ, BYD. ಈ BYD ಕಾರ್ಸ್ ಏನು ನೋಡ್ತಾ ಇದ್ವಿ ನಾವು, ಅದ್ರದ್ದು ಇಂಡಿಯಾದಲ್ಲಿ 3 ಟೈಪ್ಸ್ ಆಫ್ ಕಾರ್ಸ್ ಇರೋದು. ಆ್ಯಂಡ್ ಅದ್ರದ್ದು ಲೋವೆಸ್ಟ್ ಕಾರ್ದು ಪ್ರೈಸ್ ಗೆಸ್ ಮಾಡಿ 30 lakhs. ಆ್ಯಂಡ್ ಚೆರ್ರಿ ಆನ್ ದ ಕೇಕ್ ಅಂತ ಹೇಳಿದ್ರೆ BMW. ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಾಗ ನಮಗೆ ಸಿಕ್ಕಿದ್ದು ಸ್ಟಾಲ್ಸ್ಗಳು. ಏನು ಇಲ್ಲ ಅಂತ ಕೇಳಬೇಕು, ಪ್ರತಿಯೊಂದು ಕೂಡ ಅಲ್ಲಿತ್ತು. ಜ್ಯುವೆಲರೀಸ್ ಇರ್ಬೋದು, ಬಟ್ಟೆಗಳಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಎಲ್ಲ ಐಟಮ್ಸ್ ಇತ್ತು. ಎಲ್ಲ ಸ್ಟಾಲ್ಸ್ಗಳಲ್ಲೂ ಜನ ತುಂಬಿದ್ರು. ಏನಪ್ಪ ಇಷ್ಟೊಂದು ಜನ, ಸರಿ ಇಷ್ಟೊಂದು ಜನ ತೊಗೊಳ್ತಿದ್ದಾರೆ, ನಾನು ಬಂದುಬಿಟ್ಟಿದ್ದೀನಿ, ನಾನು ಏನಾದರೂ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿ ಒಂದು ಶಾಪ್ ಒಳಗೆ ಹೋದೆ. ಅಲ್ಲಿ ನಾನು ಈ ಬೋರ್ಡ್ನ ನೋಡಿದೆ. ಸೊ ಈ ಬೋರ್ಡ್ ನೇಮ್ನ ನೋಡ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ನೋ ಕಾಮೆಂಟ್ಸ್. ಒನ್ ಇಂಟ್ರೆಸ್ಟಿಂಗ್ ಶಾಪ್ ಅನಿಸಿದ್ದು ಯಾವುದಂದರೆ, ಅಲ್ಲಿ ಅಯೋಧ್ಯೆ ಮಿನಿಚರ್ ಮಾಡೆಲ್ ಎಲ್ಲ ಮಾಡಿದರು. ಅಯೋಧ್ಯೆ ಪ್ರಿಂಟ್ದು ಶರ್ಟ್ಸು, ಮಕ್ಕಳಿಗೆ ಜುಬ್ಬಾ ಪೈಜಾಮ ಆ್ಯಂಡ್ ಆಟದ ಐಟಮ್ಸು, ಫ್ರಿಜ್ಗೆ ಅಂಟಿಸೋ ಮ್ಯಾಗ್ನೆಟಿಕ್ ಸ್ಟಿಕ್ಕರ್ಸ್ ಪ್ರತಿಯೊಂದು ಕೂಡ ಇತ್ತು. ಆ್ಯಂಡ್ ಇಟ್ ವಾಸ್ ಗುಡ್. ನೆಕ್ಸ್ಟ್ ನಮಗಲ್ಲೇ ಹೌಸ್ ಡೆಕೋರೇಟಿವ್ ಐಟಮ್ಸ್ ಸಹ ಇತ್ತು. ಪೇಂಟಿಂಗ್ಸ್ ಎಲ್ಲ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿತ್ತು. ಮರದಲ್ಲಿ ಮಾಡಿರೋ ಆಟ ಸಾಮಾನುಗಳು, ಗೊಂಬೆಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಇಷ್ಟೊತ್ತಿಗಾಗಲೇ ನಮಗೆ ನಡೆದು ಸಾಕಾಗಿತ್ತು. ಸೊ ನಾವೇನಾದ್ರು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಫುಡ್ಡಲ್ಲೂ ಕೂಡ ತುಂಬಾ ವೆರೈಟೀಸ್ ಇತ್ತು. ಬಟ್ ನಾವು ಟ್ರೈ ಮಾಡಿದ್ದು ಮಸಾಲೆ ಪುರಿ ಆ್ಯಂಡ್ ಪಾವ್ ಭಾಜಿ ಮತ್ತು ಇದು ಪೊಟ್ಯಾಟೊ ಟ್ವಿಸ್ಟರ್ಸ್ ಅಂತ ಹೇಳ್ತಾರಲ್ಲ ಅದು. ಸೊ ಫುಡ್ ಚೆನ್ನಾಗಿತ್ತು. ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸುಮಾರು ಗೇಮ್ಸ್ ಇಟ್ಟಿದ್ರು ಮತ್ತು ಕಾರ್ಟೂನ್ ಕ್ಯಾರೆಕ್ಟರ್ ಮ್ಯಾಸ್ಕಾಟ್ ಕೂಡ ಇತ್ತು. ಅಲ್ಲೇ ಪರ್ಫಾರ್ಮೆನ್ಸ್ ನಡೀತಿತ್ತು. ಏನದು ಅಂತ ನೋಡೋಕೆ ಹೋದಾಗ ಎಲ್ಲೇ ಹೋದ್ರೂ IPL ಸೀಸನ್ ಅಂದರೆ RCB ವರ್ಡ್ ಬಂದೇ ಬರುತ್ತೆ. ನೆಕ್ಸ್ಟ್ ನಾವಲ್ಲೇ ಜ್ಯೂಸ್ ಟ್ರೈ ಮಾಡಿದ್ವಿ. ಎಷ್ಟು ಜನ ಸುದೀಪ್ ಫ್ಯಾನ್ಸ್ ಇದ್ದೀರಾ ಇಲ್ಲಿ? How many of you are a fan of Big Boss? Okay, ಈ ಸಲ ಎಲ್ಲರೂ ಬಿಗ್ ಬಾಸ್ ನೋಡಿದ್ದೀರಾ? ಬಿಗ್ ಬಾಸ್ ನ ವಿನ್ನರ್ ಯಾರು ಅಂತ ಗೊತ್ತಾ? ಸೊ ಅಲ್ಲಿಗೆ ಬಿಗ್ ಬಾಸ್ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವ್ರು ಬಂದಿದ್ದರು. ಚೆನ್ನಾಗಿತ್ತು. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾವು ಹೊರಗೆ ಬರಬೇಕಾದ್ರೆ ಅನದರ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದೇನಂತ ಹೇಳಿದ್ರೆ ಪಾಟ್ರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.